ಏನ್ರಿ ಮಾವರೇ ಹಿಂಗ್ ಕುಂತು ಬಿಟ್ರಲ್ಲ? ಬಾರ ಒಳ್ಳೆ ಬಾ ಕೂತ್ಕೋ ಬಾ. ಏನ್ರಿ ಮಾಮರೇ ಆರಾಮ? ಆರಾಮಪ್ಪ, ದೇವ್ರ ದಯದಿಂದ ಆರಾಮಾಗಿದೆ ನೋಡು. ನೀನ್ ಹೇಗದಿ? ನಾನು ಆರಾಮದನಿ, ಆದ್ರೆ ನಿನ್ ದೇವ್ರದಿಂದ ಅಲ್ಲ. ಅಲ್ಲ ಒಳ್ಳೆಯ, ದೇವ್ರ ಮೇಲೆ ನಂಬಿಕೆ ಇಲ್ಲ ನಿಂಗೆ? ದೇವ್ರ ಗೀವ್ರ ಅವೆಲ್ಲ ಮಂದಿ ಕಟ್ಟಿದ ಕಟ್ಟುಕತೆಗಳು. ದೇವ್ರಿದ್ದಿದ್ರ ತೋರ್ಸ್ ನನಗೆ. ಅಲ್ಲೋ, ಮಂದಿ ಮಾತು ಪಕ್ಕಕ್ಕಿಡು. ಈಗ ತಾರ್ಕಿಕವಾಗಿ ಅಂದ್ರೆ ಬುದ್ಧಿವಂತಿಕೆಯಿಂದ ವಿಚಾರ ಮಾಡು. ನನಗೆ ತಾರ್ಕಿಕ್ ಪೀರ್ಕಿಕ್ ಅಂತ ಕಲಿಸ್ತಿ? ಆತ, ಅದೇನು ನಿನ್ನ ತಾರ್ಕಿಕ್ ಮಾತು ಹೇಳೋದೈತಿ ಹೇಳ. ಸರಿ ಬಾ, ಇಲ್ಲೇ ಹೋಗಿ ಬರೋಣ. ಏನಿದು? ಮಾಮ ತಮಾಷೆ ಮಾಡ್ತಿದೀಯಾ? ಏನು ಹೇಳು? ಆಡ್ನಿಕ್ಕಿ. ಅಡಿನಿಕ್ಕೆ ಅಡಿನಿಕ್ಕೆ ಅಂತ ಹೆಂಗೆ ಹೇಳ್ತೀಯಪ್ಪ? ತಾರ್ಕಿಕ ಬುದ್ಧಿವಂತಿಕೆ ಬಗ್ಗೆ ಮಾತಾಡ್ತಿದ್ದಿ, ಆಡ್ನಿಕ್ಕಿ ಯಾವುದು ಅಂತ ಗೊತ್ತಾಗಲ್ಲ? ಹೌದಲ್ಲ, ಕರೆಂಟ್ ಕಂಬದ ಹತ್ರ ಹೋಗ್ಬಾ. ಏನದು? ಮಾವ ಏನು ಹೇಳೋದು? ಕರೆಂಟಿನ ವೈರ್. ಮುಟ್ಟು ನೋಡೋಣ. ಏನೇನು ಸಾಯ್ ಹೊಡಿಬೇಕಂತ ಮಾಡಿ ಏನು? ಮುಟ್ಟು ನೋಡೋಣ. ಕರೆಂಟ್ ಇರ್ತೈತೆ ಅದ್ರಾಗ. ಕರೆಂಟಾ? ಎಲ್ಲಿ ಕಾಣವಲ್ದಲ್ಲ? ಮುಟ್ಟು ನೋಡು. ಹಾಂ, ಕರೆಂಟು ಕಣ್ಣಿಗೆ ಕಾಣಿಸೋದಿಲ್ಲ, ಅದ್ರ ಪ್ರಭಾವ ವೈರ್ನಾಗ ಐತಂತ ನಿಂಗೆ ಗೊತ್ತಾಗತ್ತೆ, ಹೌದಿಲ್ಲ? ಈಗ ಕಾಣದೇ ಇರೋ ಕರೆಂಟು ವೈರ್ನಾಗ ಐತಂತ ಹೇಳ್ತೀವಿ, ಹಿಕ್ಕಿ ಆಡಿನ ಹಿಕ್ಕಿನ ಅಂತ ಹೇಳ್ತೀವಿ, ಹೌದಿಲ್ಲ? ಈ ಬ್ರಹ್ಮಾಂಡ ಸೃಷ್ಟಿಸೋ, ಅದನ್ನು ನಿರ್ವಹಿಸೋ ಒಬ್ಬ ದೇವರು, ಒಬ್ಬ ದೊರೆ ಇದ್ದಾನಂತ ನಿನಗೆ ಯಾಕೆ ಅನ್ನಿಸ್ತಾ ಇಲ್ಲ? ಅದು ಬಿಡು. ಈಗ ಸಾಲಿ ಒಳಗೆ ಮಾಸ್ತರ್ ಇಲ್ಲ ಅಂದ್ರೆ ಏನಾಗುತ್ತಪ್ಪ? ಸಾಲಿ ಮೈದಾನ ಆಗುತ್ತಾ, ಆಟದ ಮೈದಾನ ಆಗುತ್ತಾ. ಮದುವೆಯಾಗ ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಏನಾಗುತ್ತಾ? ಮದುವೆ ಹೋಗಿ ಜಾತ್ರೆ ಆಗುತ್ತಾ. ಜಾತ್ರೆಯಾಗ ತೇರು ಇಳಿಯೋರೆಲ್ಲ ತೇರು ಮುಂದಕ್ಕೆ ಹೋಗುತ್ತಾ? ನೋಡು, ಈ ಬ್ರಹ್ಮಾಂಡ ಎಷ್ಟು ವಿಶಾಲವಾಗಿದೆ, ಎಷ್ಟು ಬಗೆಯ ಪ್ರಾಣಿ ಪಕ್ಷಿಗಳು, ಕ್ರಿಮಿ ಕೀಟಗಳು, ಗಿಡ ಮರಗಳು, ಇವೆಲ್ಲ ಸುಮ್ಮನೆ ಬರೋಕ್ಕೆ ಸಾಧ್ಯನಾ? ಅದು ಬಿಡು, ನಮ್ಮ ಶರೀರ ದೇಹ ನೋಡು, ದೇವರಿಲ್ಲದೆ ಇದೆಲ್ಲ ಸಾಧ್ಯನಾ? ಹೌದು ಮಾವ, ನೀನು ಹೇಳೋದನ್ನ ಕೇಳ್ತಿದ್ರ ನನಗೆ ಅನ್ನಿಸ್ತಾ ಐತಿ ದೇವ್ರಿದ್ದಾನೆ ಅಂತ. ಇನ್ಮೇಲೆ ನಾನು ನಂಬ್ತೀನಿ. ಎಂಥ ವಿಷಯ ಹೇಳಿದೆ. ಈ ಖುಷಿಗೆ ನಾನು ನಿನಗೇನಾರ ಕೊಡಲೇಬೇಕು. ಏನು ಬೇಕು ಹೇಳ? ನನಗೆ ಬೆಲ್ಲ ಟೀ. ಬೆಲ್ಲದ ಟೀ ಅಷ್ಟ?